ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾಳ ಒಂದು ವಿಶೇಷವಾದಂಥ ಸಬ್ಜೆಕ್ಟನ್ನು ತೊಗೊಂಬಂದಿದ್ದೀನಿ. ಆ ಸಬ್ಜೆಕ್ಟ್ ಬಗ್ಗೆ ನಿಮಗೊಂದು ಸ್ವಲ್ಪ ಜ್ಞಾನವನ್ನು ಕೊಟ್ಟು ಅದನ್ನು ಕಾರ್ಯರೂಪಕ್ಕೆ ತರೋ ರೀತಿ ಹೇಗೆ, ವಿಧಿವಿಧಾನ ಹೇಗೆ ಅನ್ನೋ ವಿಚಾರನ ತಿಳಿಸೋಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ಪ್ರಯತ್ನ ಪಡ್ತೀನಿ. ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ, ಆದರೆ 4 ರೀತಿ ಭಯ ಇದೆ. ಒಂದು, ದುಡ್ಡು ಇಲ್ಲ, ಅಯ್ಯೋ ದುಡ್ಡಿಲ್ವಲ್ಲಪ್ಪ ಅಷ್ಟು ದೂರ ಹೋಗಿ ಬರಲಿಕ್ಕೆ ಅದೊಂದು ಕೊರತೆ. ಎರಡನೇದು, ಅಲ್ಲೋದ್ರೆ ಏನಾಗುತ್ತೋ ಏನು ಕತೆಯೋ, ಭಾಷೆ ಬರಲ್ಲ, ನಮಗೆ ಹಿಂದಿ ಬರಲ್ಲ, ಅಲ್ಲಿ ಹೇಗೆ ನಡೀತದೋ, ಊಟ ಸಿಗುತ್ತೋ, ಮಲ್ಕೊಳ್ಳೋಕ್ಕೆ ಜಾಗ ಸಿಗುತ್ತೋ ಏನೋ ಅಂತ ಅದೊಂದು ದುಗುಡ. ಮೂರನೇದು, ಮೊನ್ನೆ ಎಲ್ಲ ಹೇಳ್ತಾಯಿದ್ರು 30-40 ಜನ ಕಾಲು ತುಳಿತಕ್ಕೆ ಸಿಕ್ಕಿ ಸತ್ತೋಗಿದ್ದಾರೆ, ಸುಮಾರು ಜನಕ್ಕೆ ಗಾಯ ಆಗಿ ಅವ್ರನ್ನ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾಲ್ಕನೇದೇನಪ್ಪ ಅಂತಂದರೆ ಅನುಮಾನ. ಕುಂಭಮೇಳ ಆಗಿದೆ ಯಾವಾಗ, ಲಾಸ್ಟ್ ಒನ್ ವೀಕ್ ಹಿಂದೆ. ಈಗಲೂ ಅದು ಮಾಡಿದ್ರೆ ಫಲ ಸಿಗುತ್ತಾ, ನಮ್ಗೆ ಅದರದ್ದು ರಿಸಲ್ಟ್ ಸಿಗುತ್ತಾ, ನಮಗೆ ಪುಣ್ಯ ಬರ್ತದ, ಆಶೀರ್ವಾದ ಆಗುತ್ತಾ ಅಂತ ಒಂದು ಅನುಮಾನ. ಸಂಗಮ ಆಗಿದ್ದು ಒಂದಿನ ಆದರೆ ಜನ ಹೋಗಿ ಸ್ನಾನ ಮಾಡ್ತಿರೋದು ಇನ್ನೊಂದು ದಿನ, ಆದರೆ ನಮಗೆ ಲಾಭ ಇದೆಯಾ ಅನ್ನೋದೊಂದು ಪ್ರಶ್ನೆ. ಇದು ಯಕ್ಷ ಪ್ರಶ್ನೆ. ಇವತ್ತು ನಾನು ಅದಕ್ಕೆ ಉತ್ತರ ಕೊಟ್ಟು, ಅಲಹಾಬಾದ್ಗೆ ಹೋಗಬೇಕು ಅಂತ ಏನಿಲ್ಲ, ಅಲಹಾಬಾದ್ಗೆ ಹೋಗಿ ಸಂಗಮ ಸ್ನಾನ ಮಾಡಬೇಕು ಅಂತಲೂ ಇಲ್ಲ. ಮನೆಯಲ್ಲೇ ಕೂತು ಮಾಡೋ ಒಂದು ವಿಶೇಷತೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಹಲವಾರು ಗ್ರಂಥಗಳನ್ನು ಓದಿ, ಕೆಲವು ವಿಷಯಗಳನ್ನು ಸಂಗ್ರಹಿಸಿ, ನನ್ನ ಗುರುಗಳು ಕಲಿಸಿದಂಥ ಕೆಲವು ವಿಶೇಷವಾದಂಥ ಜ್ಞಾನದಿಂದ ನಾನು ಇವತ್ತಿನ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಇದು ಪೀಠಿಕೆ. ಪ್ರಯಾಗ್ ಅಂತ ಯಾಕೆ ಕರೀತಾರೆ ಅಂದರೆ, ಅವಾಗ ಪ್ರಯಾಗ್ ಅಂತಿತ್ತು. ನೆಹರು ಅವರು ಪ್ರಧಾನಮಂತ್ರಿ ಆದಾಗ ಆ ಜಾಗಕ್ಕೆ ಅಲಹಾಬಾದ್ ಅಂತ ಹೆಸರಿಟ್ರು. ಈಗೇನು ಪ್ರಯಾಗ್ ಅಂತೀವೋ ಅದು ಅಲಹಾಬಾದ್ ಅಂತಾನೆ. ಯಾಕೆ ಪ್ರಯಾಗ್ನಲ್ಲಿ ಕುಂಭಮೇಳ ಆಗ್ತಿದೆ ಅಂತಂದರೆ, ಬ್ರಹ್ಮದೇವರು ಅಲ್ಲಿ ಯಜ್ಞ ಮಾಡೋದಂತೆ ಭೂಲೋಕದಲ್ಲಿ. ಬ್ರಹ್ಮದೇವರು ಬಂದು ಆ ಜಾಗದಲ್ಲಿ ಯಜ್ಞ ಮಾಡಿದಾಗ, ಹೋಮ ಮಾಡಿದಾಗ, ಆ ಜಾಗಕ್ಕೆ ಅವ್ರಿಗೆ ಬೇಕಾದಂಥ ಹೋಮಕ್ಕೆ, ಧ್ಯಾನಕ್ಕೆ, ಪೂಜೆಗೆ ಬೇಕಾದಂಥ ಕೆಲವು ಪೂಜಾ ಸಾಮಗ್ರಿಗಳ ಜೊತೆಗೆ ನೀರಿನ ಅವಶ್ಯಕತೆ ಇತ್ತಂತೆ. ಆಗ ಅವ್ರಿಗೆ ನೀರಿನ ಕೊರತೆ ಇತ್ತು ಅಂತ ಹೇಳ್ತಾರೆ. ಒಂದು. ಎರಡನೇದು, ಸಮುದ್ರ ಮಂಥನ ಮಾಡುವಾಗ ದೇವತೆಗಳು, ರಾಕ್ಷಸರು ಮಂಥನ ಮಾಡಬೇಕಾದ್ರೆ ಆ ಅಮೃತ ತೆಗೆಯುವಾಗ, ಅಮೃತ ಸಿಕ್ಕಿದಾಗ ಅದರಲ್ಲಿ 2 ತೊಟ್ಟು ಅಥವಾ 3 ತೊಟ್ಟು ಆ ಪ್ರಯಾಗಲ್ಲಿ ಬಿಟ್ಟು ಅಂತ ಹೇಳ್ತಾರೆ. ಆಗ ಅಲ್ಲಿ ಆ 3 ಹನಿಗಳು 3 ನದಿಯಾಗಿ ಸೇರಿತು ಅಂತ ಹೇಳ್ತಾರೆ. ಇದು ಹಿನ್ನೆಲೆ, ಆಧ್ಯಾತ್ಮಿಕವಾಗಿ ಹಿನ್ನೆಲೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಶಿವನ ತಲೆ ಮೇಲೆ ಬಂದಂಥ ಗಂಗಾದೇವಿ, ಆಕೆ ಕಾಶಿ ಮುಖಾಂತರ ಅಲಹಾಬಾದ್ಗೆ ಬರ್ತಾರಂತೆ, ಅಂದರೆ ಪ್ರಯಾಗ್ಗೆ ಬರ್ತಾರಂತೆ. ಇದೊಂದಾಯಿತು. ಯಮುನಾ ದೇವಿ, ಯಮುನಾ ಅಂತ ಅಂದರೆ ಲಕ್ಷ್ಮಿ ಅಂತ ಕರೀತಾರೆ, ವಿಷ್ಣುವಿನ ಪತ್ನಿ. ಶಿವನ ತಲೆಯಿಂದ ಬಂದಂಥ ನೀರು ಗಂಗಾದೇವಿ ಆದರೆ, ಯಮುನಾದೇವಿ ಆ ಲಕ್ಷ್ಮಿ ಏನು ಮಾಡ್ತಾರೆ, ಈ ಗಂಗೆ ರೂಪದಲ್ಲಿ ಬ್ರಹ್ಮನ ಸಾನ್ನಿಧ್ಯಕ್ಕೆ ಬರ್ತಾರಂತೆ. ಹೋಮ ಮಾಡಲಿಕ್ಕೆ, ತಪಸ್ ಮಾಡಲಿಕ್ಕೆ, ಸ್ನಾನ ಮಾಡಲಿಕ್ಕೆ ನೀರಿನ ಒಂದು ಅವಶ್ಯಕತೆ ಇತ್ತಲ್ಲ ಹಾಗೆ. ಇವೆರಡರ ಮಧ್ಯದಲ್ಲಿ ಸೀಕ್ರೆಟ್ಟಾಗಿ ಭೂಮಿ ಒಳಗಡೆಯಿಂದ ಸರಸ್ವತಿ ನದಿ ಹರಿದು ಬರ್ತದಂತೆ. ಆದ್ದರಿಂದ ಗಂಗಾ, ಯಮುನಾ, ಸರಸ್ವತಿ ಈ 3 ನದಿಗಳು ಒಂದೇ ಜಾಗದಲ್ಲಿ ಎಲ್ಲಿ ಸೇರುತ್ತೆ ಅಂತಂದರೆ ಈ ಪ್ರಯಾಗಲ್ಲಿ, ಅಲಹಾಬಾದ್ನಲ್ಲಿ. ಪ್ರಯಾಗ್ರಾಜ್ ಅಂತ ಯಾಕೆ ಕರೀತಾರೆ ಅಂದರೆ, ಬ್ರಹ್ಮನ ಒಂದು ಪ್ರಜಾಪತಿ, ಬ್ರಹ್ಮನಿಗೆ ಇನ್ನೊಂದು ಹೆಸರು ಪ್ರಜಾಪತಿ ಅಂತೇಳಿ, ಅವರ ಒಂದು ಸಂಕೇತಿಕವಾಗಿ
ಪ್ರಯಾಗ್ರಾಜ್. ಪ್ರಯಾಗ, ಯಾಗ ಅಂದರೆ ಯಜ್ಞ, ಹೋಮ ಮಾಡೋದು ಅಂತೇಳಿ. ಜಗತ್ತಿನ ಪ್ರಕೃತಿಯ ಸಂರಕ್ಷಣೆಗಾಗಿ ಯಾಗ ಮಾಡಿದಂಥ ಸ್ಥಳಕ್ಕೆ ಈ ಪ್ರಯಾಗ್ರಾಜ್ ಅಂತ ಕರೀತಾರೆ. ಇದು ಸ್ಥಳ ಪುರಾಣ. ಈಗ ನೀವು ಅಲ್ಲಿ ಹೋದ ಎರಡೇ ನದಿ ನೋಡೋಕೆ ಕಾಣಕ್ಕೆ ಸಾಧ್ಯ ಆಗೋದು. ಆ ಎರಡು ನದಿ ಮಧ್ಯದಲ್ಲಿ ಸರಸ್ವತಿ ಗುಪ್ತಗಾಮಿನಿ ಅಂದರೆ ಸೀಕ್ರೆಟಾಗಿ ಬಂದು ಸೇರ್ತಾರೆ. ಅಲ್ಲಿ ದೋಣಿಯಲ್ಲಿ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಟು ಸಂಕಲ್ಪ ಮಾಡಿ ಪಿಂಡ ಪ್ರದಾನ ಮಾಡೋದು, ಕೆಲವು ಶಾಸ್ತ್ರಗಳು ಮಾಡ್ತಾರೆ. ಅಲ್ಲಿ ವಿಧವಾದಂಥ ಶಾಸ್ತ್ರಗಳನ್ನು ನಡೀತದಲ್ಲಿ ಇಲ್ಲಿ ಆ ಸಂಗಮದಲ್ಲಿ. ಇಲ್ಲಿ 144 ವರ್ಷದ ನಂತರ ಆಗ್ತಿದೆ ಅಂತ ಇದೆ. ಅದು ಯಾವ ರೀತಿ ಅದನ್ನು ಮೆಷರ್ ಮಾಡಿದಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಇದು ಅಪರೂಪದ ಒಂದು ಉಗಮ ಸ್ಥಳ. ಅಂದರೆ 3 ನದಿಗಳು ಒಂದೇ ಕಡೆ ಸೇರಿ ಸ್ಪ್ರೆಡ್ ಆಗೋ ಜಾಗ ಅಂತ ಇದು. ಕಾಶಿಯಿಂದ ಗಂಗೆ ಬಂದರೆ, ಗಂಗೋತ್ರಿಂದ ಗಂಗಾದೇವಿ ಬಂದರೆ, ಯಮುನಾದೇವಿ ಇನ್ನೊಂದು ದಿಕ್ಕಿನ ಬಂದು 2 ಉತ್ತರ ಮತ್ತು ದಕ್ಷಿಣ ದಿಕ್ಕು ಸೇರಿದ್ರೆ ಮಧ್ಯಭಾಗದಲ್ಲಿ ಸರಸ್ವತಿ ನದಿ ಸೇರುತ್ತೆ. ಇದು ನಾವು ಕಣ್ಣಲ್ಲಿ ನೋಡ್ಬೋದು, ಆದರೆ ಇನ್ನೊಂದು ನದಿ ನೋಡೋಕ್ಕಾಗಲ್ಲ ನಾವು. ನೀವು ಫ್ರೀ ಆಗಿದ್ದಾಗ ಇನ್ನೊಂದು 2-3 ತಿಂಗಳು ಬಿಟ್ಟು ಹೋದರೆ 2 ನದಿ ಸಂಗಮ ಆಗೋ ಜಾಗ ತೋರಿಸ್ತಾರೆ, ನೋಡ್ಬೋದು. 2 ಬರುತ್ತೆ. ಅದ್ರ ಟೇಸ್ಟೇ ಬೇರೆ, ಅದ್ರ ವಾಟರ್ ಥಿಕ್ನೆಸ್ಸೇ ಬೇರೆ, ಇದ್ರದ್ದು ವಾಟರ್ ಥಿಕ್ನೆಸ್ಸು ಅದ್ರ ಬೇರೆ. ನಾವು ಮಧ್ಯದಲ್ಲೇ ನಿಂತ್ಕೊಂಡು ಎಲ್ಲ ಪೂಜೆ ಜಪಾಲ ಮಾಡೋ ಒಂದು ಅವಕಾಶ ಕೂಡ ಇದೆ ಇಲ್ಲಿ. ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಈ ಜಾಗದಲ್ಲಿ ನಾವು ಸ್ನಾನ ಮಾಡಿದ್ರೆ ನಮಗೆ ಎಲ್ಲ ಪಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ನಾನ ಬಹಳ ವಿಶೇಷ. ಇಲ್ಲಿ ಏನೂ ಇಲ್ಲ. ಪ್ರಯಾಗ್ನಲ್ಲಿ, ಅಲಹಾಬಾದ್ನಲ್ಲಿ ನದಿ ಸ್ನಾನವೇ ಶ್ರೇಷ್ಠ ಅಲ್ಲಿ ಅಷ್ಟೇ. ನದಿ ಸ್ನಾನ ಮಾಡಲಿಕ್ಕೆ ಇಲ್ಲಿಂದ ಹೋಗಬೇಕಷ್ಟೆ. ಈಗ ಮೊನ್ನೆ ಕಾಲು ತುಳಿತಾ ಗಲಾಟೆ ಆಗಿ ಸಿಕ್ಕಾಬಟ್ಟೆ ಕ್ರೌಡ್ ಆಗಿ ಸರಿಯಾಗಿ ಮ್ಯಾನೇಜ್ ಮಾಡ್ದೇನೆ 100 ಜನ ಸತ್ತಿದ್ದಾರೆ, ನಮಗೆ ಮಾತ್ರ 30 ಜನ ಅಂತ ಇನ್ಫಾರ್ಮೇಷನ್ ಕೊಡ್ತಾರೆ. ಬೇರೆ ಚಾನಲಲ್ಲಿ ನೋಡಿದಾಗ ಸಾಕಷ್ಟು ಜನ ಸತ್ತೋಗಿದ್ದಾರೆ, ವೃದ್ಧರು, ಯುವಕರು, ಇವರಿಗೆಲ್ಲರೂ ಪೆಟ್ಟಾಗಿದೆ, ಅಡ್ಮಿಟ್ ಆಗಿದ್ದಾರೆ ಅಂತ ಹೇಳಿ ವರದಿ ಮಾಡಿದ್ದಾರೆ. ಈ ಒಂದು ಗಡಿಬಿಡಿನಲ್ಲಿ ನಾವು ಹೋಗಬೇಕೋ ಬೇಡವೋ ಅನ್ನೋದೊಂದು ಗೊಂದಲ, ಅನುಮಾನ ಒಂದು. ಎರಡನೇದು, ಇದು ಇಲ್ಲಿಂದ ಬೆಂಗಳೂರಿನಿಂದ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಕಡೆ ಪಕ್ಷ 2 ದಿವಸ ತೊಗೊಳುತ್ತೆ. ಅದು ಫ್ಲೈಟಲ್ಲಾದರೆ 2 ಅವರ್ಸ್ ತೊಗೊಳುತ್ತೆ. ಫ್ಲೈಟ್ಗೆ ದುಡ್ಡು ಹಾಕಬೇಕು, ಟ್ರೈನಲ್ಲೂ ಗಂಟೆಗಟ್ಟಲೆ ಪ್ರಯಾಣ ಮಾಡಬೇಕು. ಮತ್ತು ಅಲ್ಲಿ ಹೋಗಿ ಕೋಟ್ಯಾಂತರ ಜನ, ದಿನಕ್ಕೆ 2-3 ಕೋಟಿ ಜನ ಸ್ನಾನಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಮಲಮೂತ್ರ ವಿಸರ್ಜನೆಗೆ, ಉಳ್ಕೊಳ್ಳಿಕ್ಕೆ, ಊಟ ತಿಂಡಿಗೆ ಭಾಳಷ್ಟು ತೊಂದರೆ ಆಗಿ ಏನೇನೋ ಕಷ್ಟಗಳು ಅನುಭವಿಸ್ತಾ ಇದ್ದಾರೆ ಅಂತ ಲೋಕಲಲ್ಲಿ ರಿಪೋರ್ಟ್ನಲ್ಲಿ ಹೇಳ್ತಾರೆ. ಹಾಗಾದರೆ ನಾವು ಅಲ್ಲಿ ಹೋಗಿ ಮಾಡಬೇಕಾ ಬೇಡವಾ? ನನ್ನ ಪ್ರಕಾರ ದೇಹದಲ್ಲಿ ಶಕ್ತಿ ಇದ್ದು ದುಡ್ಡಿದ್ರೂ ಹೋಗಿ ಮಾಡಿ. ಹೋಗೋಕ್ಕಾಗಿಲ್ಲ ಅಂದರೆ ಆಲ್ಟರ್ನೇಟ್ ಏನು, ಪರ್ಯಾಯ ಏನು ಕುಂಭದು? ಅದಕ್ಕೆ ನಾನು ಇವತ್ತು ಬ್ರಹ್ಮಾಂಡ ಪುರಾಣ ಅಂತ ಒಂದು ಪುರಾಣ ಇದೆ, ಬ್ರಹ್ಮ ವೈವಸ್ವತ ಪುರಾಣ ಅಂತ ಒಂದು ಪುರಾಣ ಇದೆ. ಅಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದ್ರ ಬಗ್ಗೆ ವೇದವ್ಯಾಸರು ಈ ಸ್ನಾನದ ಬಗ್ಗೆ, ವಿಶೇಷವಾಗಿ ನದಿ ಸ್ನಾನದ ಬಗ್ಗೆ ಉಲ್ಲೇಖನ ಮಾಡ್ತಾರೆ. ಅದರಲ್ಲೂ ಕೂಡ ಈ ಪ್ರಯಾಗ್ ತೀರ್ಥ ಸ್ನಾನ ಅಂತ ಹೇಳ್ತಾರೆ. ಪ್ರಯಾಗ್ ತೀರ್ಥ ಸ್ನಾನ ಅಂಥೇಳಿ ನಮ್ಮ ಜಗತ್ತಿನಲ್ಲಿ 1 ಕೋಟಿ ತೀರ್ಥಗಳಿದೆಯಂತೆ ಇಡೀ ಈ ಭೂಮಿ ಮೇಲೆ. ಕೆಲವು ನಮಗೆ ಕಂಡಿದೆ, ಕೆಲವು ಕಾಣ್ತಿಲ್ಲ, ನಮಗೆ ಗೊತ್ತಾಗಿಲ್ಲ. ತಿರುಪತಿ ಬೆಟ್ಟದ ಮೇಲೇ, ತಿರುಪತಿ ಮೇಲೆ ಬೆಟ್ಟ ಅಲ್ಲೇ ನಮಗೆ ಸುಮಾರು ಇಲ್ಲ ಅಂದರೆ 108 ತೀರ್ಥ ಇದೆ ಅಂತ ಹೇಳ್ತಾರೆ. ಈಗಾಗಲೇ TTD ಅವರು ಸುಮಾರು ಒಂದು 70-80 ತೀರ್ಥನ ಐಡೆಂಟಿಫೈ ಮಾಡಿದ್ದಾರೆ. ಅದೇ ಥರ ಈ ಪ್ರಯಾಗ್ ತೀರ್ಥದಲ್ಲಿ ಜಗತ್ತಿನ ಎಲ್ಲ ನದಿಗಳು ಬಂದು ಸೇರುತ್ತೆ ಈ ಒಂದು ಅಮೃತಗಳಿಗೆಲಿ ಅಂತ ಹೇಳಿ ಸ್ನಾನ ಮಾಡೋದು ಭಾಳ ವಿಶೇಷ ಅಂತ. ಸ್ನಾನ, ಈಗ ನಾನೇನಾದರೂ ಹೊಟ್ಟೆ ಹಸಿದ್ರೆ ಏನು ಮಾಡ್ತೀನಿ? ಊಟ ಮಾಡ್ತೀನಿ, ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ, ಅಂತ ತೃಪ್ತಿ ಪಡ್ತೀನಿ. ದಾಹ ಆದರೆ ಏನು ಮಾಡ್ತೀನಿ? ನೀರು ಕುಡಿತೀನಿ, ದಾಹ ನೀಗಿದ ಮೇಲೆ ಆನಂದವಾಗಿರ್ತೀನಿ. ಹಾಗೆ ನಮ್ಮ ಆತ್ಮದಲ್ಲಿರುವಂಥ ಪಾಪ ಶಾಪಗಳನ್ನು ಕಳ್ಕೊಳ್ಳೋಕ್ಕೆ ಆಗಾಗ ನದಿ ಸ್ನಾನ ಮಾಡಬೇಕು ಅಂತ ಪುರಾಣದಲ್ಲಿ ಹೇಳ್ತದೆ. ನದಿ ಸ್ನಾನ ಮಾಡೋದ್ರಿಂದ ನಮಗೆ ಅದು ಚಳಿ ಅನಿಸ್ಬೋದು, ಒಂದೊಂಥರ ಎಂಜಾಯ್ ಇರ್ಬೋದು. ನೀರಲ್ಲಿ ಸ್ವಿಮ್ ಮಾಡೋದು, ನೀರಲ್ಲಿ ಸ್ನಾನ ಮಾಡೋದು ಥರ ಎಂಜಾಯ್ಮೆಂಟ್ ಖುಷಿ ಪಡ್ಬೋದು. ನಮಗೆ ಅರಿವಿಲ್ದೇ ನಮ್ಮ ಸೂಕ್ಷ್ಮ ಶರೀರದಲ್ಲಿರ್ತಕ್ಕಂಥ ಆತ್ಮ, ಅದರಲ್ಲಿರ್ತಕ್ಕಂಥ ಕೊಳಕು ಶಾಪ ಪಾಪಗಳು ತೆಗೆಯುತ್ತೆ. ಈಗ ಇಲ್ಲೊಂದು ಬಟ್ಟೆ ಮೇಲೆ ಒಂದು ಚೂರು ಇಂಕ್ ಹಾಕಿರ್ತೀನಿ ಅಂತ ಇಟ್ಕೊಳ್ಳಿ, ಈ ಲಿಂಕ್ ಬಿದ್ದೋಗಿದೆ, ಸೋಪ್ ಹಾಕಿ ತೊಳೆದ್ರೆ ಹೊರಟೋಗುತ್ತೆ. ಹಾಗೆ ಆತ್ಮದಿರೋ ಪಾಪ ಶಾಪಗಳು ನದಿ ಸ್ನಾನ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹೊಟ್ಟೆ ಊಟ ಮಾಡಬೇಕು, ದಾಹ ಆದರೆ ನೀರು ಕುಡಿಬೇಕು, ಸ್ಟ್ರೆಸ್ ಆದರೆ ನಿದ್ದೆ ಮಾಡಿ ದಣ್ಣುನ ನೀಗಿಸ್ಕೋಬೇಕು ಅಂತ ಹೇಳ್ತಾ ಇದೆ. ಹಾಗೆ ನಮಗೆ ಇದು ಭೌತಿಕ ದೇಹಕ್ಕೆ, ಇದು ಫಿಸಿಕಲ್ ಬಾಡಿ.
ನಮ್ಮ ಒಳಗಡೆ ಇನ್ನೂ 2 ಬಾಡಿ ಇದೆ, ಇನ್ನೂ 2 ಶರೀರ, ಸೂಕ್ಷ್ಮ ಮತ್ತು ಕಾರಣ ಶರೀರ. ಆ ಕಾರಣ ಶರೀರದಲ್ಲಿ ಇರತಕ್ಕಂಥ ಜನ್ಮಾಂತರ ಪಾಪಗಳು ಅಂದರೆ ಡಸ್ಟ್, ಕೊಳೆ, ಗಲೀಜು, ಮತ್ತು ಪೇಯ್ನ್, ಪಾಪಗಳು. ಪಾಪ ಅಂದರೆ ಪೇಯ್ನ್, ಶಾಪ ಅಂದರೆ ಡಸ್ಟ್ ಅಂತ. ಆ ಡಸ್ಟು ಮತ್ತು ಆ ಪೇಯ್ನ್ಗಳನ್ನ, ಬಾಧೆಗಳನ್ನು ಕೆಲವು ವಾಟರ್ ಮಾಲಿಕ್ಯೂಲ್ಸು ಕ್ಲೀನ್ ಮಾಡೋದಕ್ಕೆ ಶಕ್ತಿ ಇದೆಯಂತೆ. ಇಲ್ಲಿ 3 ನದಿ ಸೇರೋದ್ರಿಂದ H2O, ಆ ವಾಟರ್ ಮಾಲಿಕ್ಯೂಲ್ಸಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನಲ್ಲಿ ಹೈಡ್ರೋಜನ್ ಅಯಾನ್ಸು ಏನು ಮಾಡುತ್ತೆ, ನಮ್ಮ ಶರೀರಕ್ಕೆ ಟಚ್ ಆಗಿ ಸೂಕ್ಷ್ಮ ಶರೀರಕ್ಕೆ ಹೋಗಿ ಅಲ್ಲಿರೋ ಕೊಳೆನ ಕ್ಲೆನ್ಸ್ ಮಾಡುತ್ತೆ. ಅದಕ್ಕೆ ನದಿ ಸ್ನಾನ ಒಂದು ವಿಶೇಷತೆ ಅಂತ. ನಾವು ಮನೆ ಸ್ನಾನ ಮಾಡೋದಕ್ಕೂ ನದಿ ಸ್ನಾನ ಮಾಡೋಕ್ಕೂ ವ್ಯತ್ಯಾಸ ಇದೆ. ನಾವು ಟ್ಯಾಪ್ ವಾಟರ್ ಸ್ನಾನ ಮಾಡ್ತೀವಿ, ನದಿ ಅದು ಹರ್ಕೊಂಬರುತ್ತೆ, ಅದು pH ವ್ಯಾಲ್ಯೂ more than 7 ಇರುತ್ತೆ. ನದಿ ಸ್ನಾನ ಮಾಡೋದ್ರಿಂದ pH ವ್ಯಾಲ್ಯೂ more than 7 ಇರುತ್ತೆ. ಯಾಕೆ? ಕಲ್ಲು ಬಂಡೆ ಮೇಲೆಲ್ಲ ಬಿದ್ದು ಹರ್ಕೊಂಡು ಫಾಸ್ಟ್ ಬರುತ್ತೆ. ಮತ್ತು ಬರಬೇಕಾದ್ರೆ ಅದು ಯಾವ್ಯಾವುದೋ ಮಿನರಲ್ಸ್, ಭೂಮಿಲಿರೋ ಐರನ್ನು, ಸೋಡಿಯಮ್ಮು, ಕ್ಯಾಲ್ಶಿಯಮ್ ಇವೆಲ್ಲ ಕೊಚ್ಕೊಂಡು ತೊಗೊಂಬರ್ತಾ ಇರ್ತದೆ. ಇದು ಜೊತೆಗೆ ಆ ನದಿದೇ ಆದಂಥ ಆ ಗಂಗಾ, ಯಮುನಾ, ಸರಸ್ವತಿ, ಈ 3 ನದಿದು ಅದರದೇ ಆದಂಥ ಕೆಲವು ದೋಷಗಳನ್ನು ನಿವಾರಣೆ ಮಾಡುತ್ತೆ. ಗಂಗಾ ಪಾಪವನ್ನು ಕಳೀತಾಳಂತೆ. ಗಂಗಾ ಅಂದ್ರೇನು? ನಮ್ಮ ಡಸ್ಟು. ಯಮುನಾ ದೇವಿ ನಮ್ಮ ಮನಸ್ಸಿನಲ್ಲಿರತಕ್ಕಂಥ ಕೆಟ್ಟ ಚಟಗಳು, ಕೆಟ್ಟ ಭಾವನೆಗಳನ್ನು ಕ್ಲೀನ್ ಮಾಡುತ್ತೆ. ಗಂಗಾ ಶರೀರ ದೋಷ, ಪಾಪ ತೆಗೆದರೆ ಮನಸ್ಸಿನಲ್ಲಿರುವಂಥ ಚಿಂತೆಗಳನ್ನು ಯಮುನಾ ತೆಗೆಯುತ್ತದೆ. ಸರಸ್ವತಿ ಜ್ಞಾನ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಇದನ್ನೆಲ್ಲ ಸೃಷ್ಟಿ ಮಾಡಿಕೊಡ್ತಾರಂತೆ. ಆದ್ದರಿಂದ ಒಂದೇ ನದಿಯಲ್ಲಿ ಈ ಸ್ನಾನ ಮಾಡೋದ್ರಿಂದ 3 ಬೆನಿಫಿಟ್ಟು. ಒಂದು, ಆತ್ಮಶುದ್ಧಿ, ಮನಃಶುದ್ಧಿ, ಜ್ಞಾನ ಅಭಿವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗೆ ಸರಸ್ವತಿ. ಮನಸ್ಸಿನಿರೋ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಎಮೋಷನ್ಸ್, ಅಸೂಯೆ, ಅಹಂಕಾರ, ದುರಂಕಾರ, ಗರ್ವ ಇದನ್ನೆಲ್ಲ ತೆಗೆಯೋದು ಯಮುನಾದೇವಿ. ಲಕ್ಷ್ಮಿ. ಗಂಗೆ ಜನ್ಮಾಂತರ ಮಾಡಿದಂಥ ಮಹಾಪಾಪಗಳು, ಮರ್ಡರ್ ಅಂತೆ, ರೇಪ್ ಅಂತೆ, ಕೊಲೆ ಅಂತೆ, ಮೋಸ, ಲಂಚ, ವಂಚನೆ, ಇದೆಲ್ಲ ಕಾಯವಾಚ ಮನಸ್ಸು ಮಾಡಿದಂಥ ದೋಷಗಳನ್ನು ಗಂಗಾದೇವಿ ತೆಗಿತಾಳಂತೆ. ಆದ್ದರಿಂದ ಆ ಒಂದು ಗಳಿಗೆನಲ್ಲಿ ಅವರು ತುಂಬ ಸ್ಟ್ರಾಂಗ್ ಇರ್ತಾರೆ. ಆ ಸ್ಟ್ರಾಂಗ್ ಇದ್ದ ಸಮಯದಲ್ಲಿ ಅವ್ರು ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಸ್ನಾನ ಮಾಡೋದ್ರಿಂದ ನಮ್ಮ ಶರೀರಕ್ಕಂಥ ಸ್ಟ್ರೆಸ್ ಏನಾಗುತ್ತೆ, ರಿಲೀಫ್ ಆಗುತ್ತೆ. ನಮ್ಮ ರಕ್ತ ಪ್ಯೂರಿಫೈ ಆಗುತ್ತೆ. ನರ ದೌರ್ಬಲ್ಯ, ನರಗಳಲ್ಲಿ ವೀಕ್ನೆಸ್ ಇದ್ದರೆ ಈ 3 ನದಿಗಳ ಅಂಶ ನಮ್ಮ ಬಾಡಿಗೆ ಶರೀರದ ಮುಖಾಂತರ ಹೋದಾಗ ಆ ವೀಕ್ನೆಸ್ ಏನಾಗುತ್ತೆ, ನರ ದೌರ್ಬಲ್ಯ, ಕೈ ಶೇಕ್ ಹಾಕೋದು ಇದೆಲ್ಲ ನಿಲ್ಲುತ್ತಂತೆ. ಇದೆಲ್ಲ ಅಲ್ಲದೆ ರಿಲ್ಯಾಕ್ಸ್ ಆಗ್ತದೆ, ಏನೋ ರೀತಿ ರಿಲ್ಯಾಕ್ಸ್. ಈಗ ತುಂಬ ಒಂದು 200 kg ಅಕ್ಕಿ ನನ್ನ ಮೇಲೆ ಇಟ್ಬಿಟ್ಟಿದ್ರೆ ಇಷ್ಟೊತ್ತು ತೆಗಿತಾರಪ್ಪ ಅನಿಸ್ತದೆ. ತೆಗೆದ ತಕ್ಷಣ ಆರಾಮಾಗಿಬಿಡ್ತೀನಿ. ಹಾಗೆ ಅದಕ್ಕೆ ರಿಲ್ಯಾಕ್ಸೇಷನ್ ಅಂತಾರೆ. ಆಗ ನೀವು ಮನೆ ಸ್ನಾನ ಮಾಡೋದಕ್ಕೂ ನದಿ ಸ್ನಾನ ಮಾಡೋಕ್ಕೂ ವ್ಯತ್ಯಾಸ ಇದೆ. ಸಮುದ್ರ ಸ್ನಾನದಲ್ಲಿ ಎಲ್ಲ ಇರುತ್ತೆ. ಸಮುದ್ರ ಸ್ನಾನದಲ್ಲಿ ಉಪ್ಪಿರುತ್ತೆ, ಬಟ್ಟೆ ತೊಳೆದಿದ್ದ ನೀರು, ಪಾತ್ರೆ ತೊಳೆದಿದ್ದ ನೀರು, ಪಶು ಪಕ್ಷಿಗಳು ಮಲಮೂತ್ರ ಮಾಡಿದ್ದು, ಮನುಷ್ಯನ ಮಲಮೂತ್ರ ಎಲ್ಲ ಕೊಚ್ಕೊಂಬಂದು ಸಮುದ್ರಕ್ಕೆ ಸೇರುತ್ತೆ. ನದಿ ಕೆಲವುದೆಲ್ಲ ಅಲ್ಲಲ್ಲೇ ಡಿಸಾಲ್ವ್ ಮಾಡಿ, ಪ್ಯೂರಿಫೈ ಮಾಡಿ ಒರಿಜಿನಲ್ ಶುದ್ಧವಾದಂಥ ಕೊಡುತ್ತೆ. ಅದಕ್ಕೆ ನದಿಲಿ ಉಪ್ಪಿನಂಶ ಇರೋದಿಲ್ಲ. ಸಮುದ್ರಕ್ಕೂ ನದಿಗೂ ಅದಕ್ಕೆ ವ್ಯತ್ಯಾಸ. ಆದ್ದರಿಂದ ಈ ಒಂದು ಸ್ನಾನ ಮಾಡೋದ್ರಿಂದ ಆತ್ಮ ಮತ್ತು ಶರೀರ ಮತ್ತು ಮನಸ್ಸು, ಈ 3 ಬಾಡಿ, ಮೈಂಡ್, ಸೋಲ್ನ ರಿಲ್ಯಾಕ್ಸೇಷನ್ ಆಗುತ್ತೆ. ನೀವು ದಿನಾ ಸ್ನಾನ ಮಾಡೋದು ಒಂದೇ, ಒಂದು ಸಲ ಹೋಗಿ ನದಿ ಸ್ನಾನ ಮಾಡೋದು ಒಂದೇ. ಯಾಕೆಂದರೆ ನದಿ ಸ್ನಾನದಲ್ಲಿ ಕೆಮಿಕಲ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರಕೃತಿಯಿಂದ ಬಂದಂಥ ಎನರ್ಜಿ. ನಿಮ್ಮ ಮನೇಲಿ ಟ್ಯಾಂಕಿಂದ ನೀರು ಬರುತ್ತೆ, ಈ ನದಿಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕಿನಿಂದ ಸಿಂಥಸೈಸ್ ಆಗಿರೋದು, ಫೋಟೋಸಿಂಥಸೈಸ್ ಆಗಿರೋದ್ರಿಂದ ಆ ನೀರಿನಲ್ಲಿ ಒಂದು ಔಷಧೀಯ ಶಕ್ತಿ ಇರ್ತದೆ. ಅದಕ್ಕೆ ಸ್ನಾನ ಮಾಡಬೇಕು ಅಂತೇಳಿ. ಅದರಿಂದ ಮ್ರೀಂ ಅನ್ನೋ ಅಕ್ಷರದಲ್ಲಿ ಗಂಗೆನ ಕರೀತಾರೆ, ಮ್ರೀಂ. ಶ್ರೀಂ ಅಂದರೆ ಲಕ್ಷ್ಮಿ, ಯಮುನಾದೇವಿ, ಶಾಂತಿ ಸ್ವರೂಪಿಣಿ, ಸತ್ವಗುಣ, ರಜಗುಣ, ತಮಗುಣಗಳನ್ನು ತೆಗೆದುಹಾಕೊಳ್ಳುವಂಥವ್ರು. ಐಂ ಅಂದರೆ ಸರಸ್ವತಿ. ಅದಕ್ಕೆ ಮ್ರೀಂ, ಶ್ರೀಂ, ಐಂ. ಐಂ, ಬ್ರೀಂ, ಶ್ರೀಂ ಈ 3 ಬೀಜಾಕ್ಷರಗಳಿಂದ ಈ ನದಿಲಿ ಬರ್ತದೆ. ಆ ನದಿ ಶಬ್ದ ಬರುತ್ತಂತೆ. ಓಂ ಐಂ ಬ್ರೀಂ ಶ್ರೀಂ ಅನ್ನೋ ಶಬ್ದ ಬರ್ತದೆ. ಓಂ ಐಂ ಬ್ರೀಂ ಶ್ರೀಂ. ಐಂ ಅಂದರೆ ಸರಸ್ವತಿ, ಜ್ಞಾನ. ಮ್ರೀಂ ಅಂತಂದರೆ ನಮ್ಮ ಮಾಡಿದಂಥ ಕೆಟ್ಟ ಪಾಪಗಳು. ಶ್ರೀಂ ಅಂದರೆ ಲಕ್ಷ್ಮಿ, ಶಾಂತಿ ಸ್ವರೂಪ, ಮನಸ್ಸು. ಅದರಿಂದ ಈ 3 ಸಂಗಮ ಆಗುವಂಥದ್ದಕ್ಕೆ ಈ ಒಂದು ಸ್ನಾನ ಇವತ್ತು ವಿಶೇಷತೆ ಅಂತ. ಒಂದು ಕುಂಭ ತಗೊಳ್ಳಿ, ಮಡಕೆ ಕುಂಭ, ಅದಕ್ಕೆ 3/4 ಭಾಗ ನೀರು ಹಾಕಬೇಕು.
ಶುದ್ಧವಾದ ನೀರು ಹಾಕ್ಬಿಟ್ಟು 50 ಗ್ರಾಮ್ ಹಸುವಿನ ಸಗಣಿ ಹಾಕಬೇಕು. 50 ಗ್ರಾಮ್ ಹಸುವಿನ ಸಗಣಿ, 100 ಗ್ರಾಮ್ ಹಾಲು, 100 ಗ್ರಾಮ್ ಮೊಸರು, ಒಂದು 50 ಗ್ರಾಮ್ ತುಪ್ಪ, ಹಾಲು, ಮೊಸರು, ತುಪ್ಪ, ಆಮೇಲೆ ಸಗಣಿ, ಒಂದು 150 ಗ್ರಾಮು ಗೋಮೂತ್ರ. ಇನ್ನೊಮ್ಮೆ ಹೇಳ್ತೀನಿ, ಸಗಣಿ 50 ಗ್ರಾಮ್ ಹಾಕಿ ಆ ಕುಂಭಕ್ಕೆ, 50 ಗ್ರಾಮ್ ಸಗಣಿ, ಫ್ರೆಶ್ ಸಗಣಿ, ಒಂದು 100-150 ಗ್ರಾಮು ಗೋಮೂತ್ರ ಹಾಕಿ, ಒಂದು 100 ಗ್ರಾಮ್ ಹಾಲು ಹಾಕಿ, ಒಂದು 100 ಗ್ರಾಮ್ ಮೊಸರು ಹಾಕಿ, ಹಸುವಿನ ಹಾಲಲ್ಲಿ ಮಾಡಿರೋ ಮೊಸರು, ಒಂದು ತುಪ್ಪ 50 ಗ್ರಾಮು ಅಥವಾ ಒಂದು 100 ಗ್ರಾಮ್ ಹಾಕಿಬಿಟ್ಟು ಅದಕ್ಕೆ ಬಿಲ್ಪತ್ರೆ, ತುಳಸಿ ದಳ, ಬಿಲ್ಪತ್ರೆ ಒಂದು ಇಡಿ, ತುಳಸಿ ಒಂದೆಲ್ಲ ಹಾಕ್ಬಿಟ್ಟು ಅದಕ್ಕೆ ನೀವು ಪೂಜೆ ಮಾಡಬೇಕು. ಆ ಕುಂಭಕ್ಕೆ ಒಂದು ಶುದ್ಧವಾದ ಜಾಗದಲ್ಲಿ ರಂಗೋಲಿ ಹಾಕ್ಬಿಟ್ಟು ಆ ರಂಗೋಲಿ ಮೇಲೆ ದೇವರು ಕುಂಭ ಇಟ್ಟು ದೀಪ ಹಚ್ಚಿ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಪೂಜೆ ಮಾಡಿ ಮನಸ್ಪೂರ್ವಕವಾಗಿ. ಮತ್ತೆ ಹೇಳ್ತೀನಿ, ಓಂ ಐಂ ಅನ್ನೋ ಬೀಜ ಮಂತ್ರ. ಐಂ ಅಂದರೆ ಸರಸ್ವತಿ, ಗುಪ್ತಗಾಮಿನಿ. ಪ್ರಯಾಗಲ್ಲಿ ಸರಸ್ವತಿ ಗುಪ್ತವಾಗಿ ಬರ್ತಾಳೆ, ಅವಳು ಬೀಜಾಕ್ಷರ ಐಂ ಅಂತ. ಐಂ ಅಂದರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿನ ಶುದ್ಧಿ ಮಾಡೋಳು, ಸತ್ವ ರಜೋ ತಮ ಗುಣಗಳನ್ನು ಶುದ್ಧಿ ಮಾಡುವಂಥ ಶಕ್ತಿ ಐಂ. ಮ್ರೀಂ, ದೇಹದಿಂದ ಒಡೆದಿದ್ದು, ಬಡ್ದಿದ್ದು, ಲಂಚ ತೊಗೊಂಡಿದ್ದು, ಕೊಲೆ ಮಾಡಿದ್ದು, ಏನೇನು ಕೆಟ್ಟ ಕೆಲಸ ಮಾಡಿದ್ದು ಈ ದೇಹದಿಂದ ಅದನ್ನು ನಾಶ ಮಾಡೋಳು ಗಂಗೆ. ಯಮುನಾದೇವಿ ಶ್ರೀಂ ಅಂದರೆ ಮನಸ್ಸಿನ ತೃಪ್ತಿಪಡಿಸೋಳು, ಯಾವುದರಿಂದ? ಹಣಕಾಸಿನಿಂದ. ಅದರಿಂದ ಐಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ ಅಂತ ಮಂತ್ರ ಹೇಳಬೇಕೀಗ. ಓಂ ಹೈಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ. ಹರ, ನನ್ನೆಲ್ಲ ಪಾಪವನ್ನು ನಾಶ ಮಾಡು ಅಂತ ಹೇಳಿ ಆ ಕುಂಭಕ್ಕೆ ಅರ್ಶಿನ ಕುಂಕುಮ ಇಟ್ಟು, ಅಕ್ಷತೆ ಹಾಕಿ, ಹೂವಿಟ್ಟು, ಧೂಪ ದೀಪ ಎಲ್ಲ ಆದಮೇಲೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ನಾನು ಹೇಳೋ ಮಂತ್ರದಿಂದ ಆ ದೇವರಿಗೆ ಕುಂಭಕ್ಕೆ ಅರ್ಶಿನ ಕುಂಕುಮನೋ ಅಥವಾ ಅಕ್ಷತೆಲೋ ಅರ್ಚನೆ ಮಾಡಬೇಕು 108 ಸಲ. ಓಂ ಹೈಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ. ಓಂ ಹೈಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ. ಓಂ ಹೈಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ ಅಂಥೇಳಿ 108 ಸಲ ಅಥವಾ 1008 ಸಲ ಮಾಡಿಬಿಟ್ಟು ಆ ನೀರನ್ನು ವಾಪಸ್ ತೆಗೆದು ಒಂದು ಬಕೆಟ್ಗೆ ಹಾಕ್ಕೊಂಡು ಮನೆ ಮಂದಿಯವರೆಲ್ಲ ಸ್ನಾನ ಮಾಡಬೇಕು. ಒಂದು ಬಕೆಟ್ ನೀರಿಗೆ ಒಂದೊಂದು 200 ಗ್ರಾಮ್, 200 ml 300 ml ಎಷ್ಟೋ ನೀವು ಯಾವ ಸೈಜ್ ಕುಂಭ ಇಟ್ಟಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ತಲೆ ಪೂರ್ತಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಇದೇ ಮಂತ್ರನ ಒಂದು 10 ನಿಮಿಷ ಕೂತ್ಕೊಂಡು ಹೇಳಬೇಕು. ಓಂ ಐಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ. ಓಂ ಐಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ ಅಂತ ಹೇಳಿ ಮಾನಸಿಕವಾಗಿ ಅಥವಾ ಜೋರಾಗಿ ಜಪ ಮಾಡಬೇಕು. ಆಗ ನೀವು ಅಲ್ಲೋಗಿ ಏನು ಸ್ನಾನ ಮಾಡಿದೋ 100ರಷ್ಟು ಫಲ ಬರ್ತದೆ. ಯಾಕೆಂದರೆ ಇಲ್ಲಿ ಪಂಚಗವ್ಯ ಸ್ನಾನ ಆಯಿತು. ಇದಕ್ಕೆಂದರೆ ಪಂಚಗವ್ಯ ಯಾವುದು? ಹಸುವಿನ ಸಗಣಿ, ಹಸುವಿನ ಮೂತ್ರ, ಹಸುವಿನ ಹಾಲು, ಹಸುವಿನ ಹಾಲಲ್ಲೇ ತಯಾರಿಸಿದಂಥ ಮೊಸರು ಮತ್ತು ಹಸುವಿನ ತುಪ್ಪ, ಇದಿಷ್ಟು ಮಿಕ್ಸ್ ಮಾಡಿ ತುಳಸಿ ದಳ ಹಾಕಿ, ಬಿಲ್ಪತ್ರೆ ಹಾಕಿ, ಬಿಲ್ಪತ್ರೆ ಕಾಳಿಗೆ ಗಂಗಾದೇವಿಗೆ, ತುಳಸಿ ಯಮುನಾದೇವಿ ಮತ್ತು ಸರಸ್ವತಿಗೆ ಇದಿಷ್ಟನ್ನು ಹಾಕಿಬಿಟ್ಟು ನಾವೇ ಅಭಿಮಂತ್ರಿಸಿ ನಾವೇ ಪೂಜೆ ಮಾಡಿದ್ದು ಭಾಳ ವಿಶೇಷ. ನೀವು ಇದನ್ನು ಮಾಡಿ ನೋಡಿ ಎಷ್ಟೊಂದು ಅದನ್ನು ಮನೇಲಿ ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಬಾಧೆ ಯಾರ್ಯಾರು ನರಳ್ತಾರೋ ಇದನ್ನು ಮಾಡಬೇಕು. ಇದನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಕುಂಭಮೇಳ ಆದಾಗೆ ಅಂತಲ್ಲ, ನೀವು ಯಾವಾಗ ಮನೇಲಿ ತುಂಬ ದುಃಖ, ಕಷ್ಟ, ಗಲಾಟೆ, ಗೃಹ ಕಲಹ ಮತ್ತು ನಮಗೆ ಆರಾಮಿಲ್ಲ ಅಂದಾಗ ಪಂಚಗವ್ಯ ಸ್ನಾನವನ್ನು ಮಾಡ್ಬೋದು. ಇದ್ರ ಜೊತೆಗೆ ಇನ್ನೊಂದಿದೆ, ವಿಭೂತಿ ಭಸ್ಮ. ಯಾವುದು ಅಗ್ನಿಹೋತ್ರಿ ಮಾಡ್ತೀವಲ್ಲ ಅದು ಪ್ಯೂರ್ ಭಸ್ಮವನ್ನು ಹಾಕ್ಬೋದು ಇನ್ನು ಭಾಳ. ಆಗ ಪಂಚಗವ್ಯ ಮತ್ತು ಭಸ್ಮ ಸ್ನಾನ ಆಯಿತು ಅಂತ. ಅಗೋರಿಗಳೆಲ್ಲ ಇದನ್ನು ಭಸ್ಮ ಎಲ್ಲ ಹಚ್ಕೊಂಡೋಗಿ ನೀರಲ್ಲಿ ಸ್ನಾನ ಮಾಡ್ತಾರೆ. ನಾಗಸಾಧುಗಳು ಅಗೋರಿಗಳೆಲ್ಲ ಇಲ್ಲಿ ಪ್ರಯಾಗಲ್ಲಿ ಅಲಹಾಬಾದ್ನಲ್ಲಿ. ಹಾಗೆ ಭಸ್ಮ ಸ್ನಾನ ಭಾಳ ವಿಶೇಷ. ಇದಕ್ಕೊಂದು ಸ್ವಲ್ಪ ಭಸ್ಮನೂ ಹಾಕ್ಬೋದು, 1-2 ಚಮಚ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಒಂದೊಂದು ಬಕೆಟ್ ನೀರಿಗೆ ಒಂದು 100 ml 200 ml ಮನೇಲಿ ಎಷ್ಟು ಜನ ಇದ್ದಾರೋ ಅವರಷ್ಟು ಜನ ಅದನ್ನು ಆ ಕುಂಭದಿರೋ ನೀರನ್ನು ಪಂಚಗವ್ಯ ಎಲ್ಲವನ್ನು ಹಂಚ್ಕೊಂಡು ಏಕಕಾಲದಲ್ಲಿ ನಿಮ್ಮ ಸ್ನಾನ ಮಾಡಿಬಿಟ್ಟು ಮತ್ತೆ ಬಂದು ದೀಪ ಹಚ್ಬಿಟ್ಟು ದೇವ್ರ ಮುಂದೆ ಕೂತ್ಕೊಂಡು ಓಂ ಐಂ ಬ್ರೀಂ ಶ್ರೀಂ ಗಂಗಾ ಯಮುನಾ ಸರಸ್ವತಿ ಸರ್ವಪಾಪಂ ಹರ ಮಮ
ಪಾಪ ಕಳ್ಕೊಳ್ಳೋಕೆ ತಾನೇ ಅಲ್ಲಿ ಹೋಗೋದು. ಸರ್ವ ಪಾಪ, ನನ್ನ ಎಲ್ಲ ಥರ ಪಾಪವನ್ನು ನಾಶ ಮಾಡೋ ತಾಯಿ ಅಂತೇಳಿ ಗಂಗಾ ಯಮುನಾ ಸರಸ್ವತಿ ಅವ್ರ ಬೀಜಾಕ್ಷರ ಓಂ ಹೈಂ ಬ್ರೀಂ ಶ್ರೀಂ ಈ 3 ಹೆಸರಿನಲ್ಲಿ ಆ ನದಿನ ಹಂಗೆ ಸೌಂಡ್ ಮಾಡುತ್ತೆ. ನೀವು ಪ್ರಯಾಗಲ್ಲಿ ಹೋಗಿ ನೋಡಿ, ಓಂ ಐ ಸರಸ್ವತಿ ಐಂ ಅಂತ ಬರ್ತದೆ, ಶ್ರೀಂ ಮ್ರೀಂ ಅಂತ. ಈ ಒಂದು ಪವರ್ಫುಲ್ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಮೆಕ್ಯಾನಿಕಲ್ ಎನರ್ಜಿ ಏನು ಹರ್ಕೊಂಬರ್ತದೆ, ಶಬ್ದ ಮಾಡುತ್ತೆ, ಬಂಡೆ ಮೇಲೆ ಹತ್ತು ಇಳಿದು ಹಳ್ಳ ಕೊಳ್ಳ ಹತ್ತು ನೀರು, ಆಗ ಮೆಕ್ಯಾನಿಕಲ್ ಎನರ್ಜಿ ಬರುತ್ತೆ. ಒಂದೇ 3 ಸೇರಿದಾಗ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿ ಬರುತ್ತೆ. ಆಮೇಲೆ ಸೂರ್ಯನ ಬೆಳಕು, ಚಂದ್ರನ ಬೆಳಕನ್ನು ನೀರು ಕಾಯುತ್ತೆ, ಅದು ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಆಗುತ್ತೆ. ಆ ಸ್ಥಳದಲ್ಲಿ ಹೋಗಿ ನಾವು ಸ್ನಾನ ಮಾಡೋದು ಒಂದು ವಿಶೇಷತೆ. ಅದು 10ರಷ್ಟು ಸ್ನಾನ ಈ ಕುಂಭದಲ್ಲಿ ನಾವು ಅಭಿಮಂತ್ರಿಸಿ ಮಂತ್ರ ಹೇಳಿ ಮಾಡೋದ್ರಿಂದ ಕುಂಭಮೇಳ ಸ್ನಾನಕ್ಕೂ ಬಹಳ ವಿಶೇಷ. ಯಾರಿಗೆ ವಯಸ್ಸಾದವ್ರು ಹೋಗೋಕ್ಕಾಗಲ್ವೋ, ದುಡ್ಡಿಲ್ಲ ಅನ್ನೋರು, ಹೋಗೋಕ್ಕೂ ಗೊತ್ತಿಲ್ಲ ಹೆಂಗೆ ಹೋಗೋದು ಅಂತ, ಮತ್ತು ಲೋರೆ ಕಾಲು ತುಳ್ತಾ ಅದು ಇದು ಅಂತ ತೊಂದರೆ ಆಗುತ್ತೆ, ಏನೋ ಒಂದು ಮಾಡಿ ತೊಂದರೆ ಆಗೋದು ಬದಲು ಮನೇಲೇ ಮಾಡಿ ನಿಮ್ಮ ಬಂಧು ಮಿತ್ರರೆಲ್ಲರಿಗೂ ಇದನ್ನು ಹಂಚಿ ನೀರನ್ನ ಮಾಡಿ ಭಾಳ ಖುಷಿ, ಭಾಳ ಒಳ್ಳೆಯದಾಗತ್ತೆ, ನಿಮಗೂ ಪುಣ್ಯ ಬರುತ್ತೆ. ನೀವು ಅಲ್ಲಿ ಒಬ್ರೋಗಿ ಸ್ನಾನ ಮಾಡ್ಕೊಂಬರ್ತಿದ್ರಿ, ಈ ಪೂಜೆ ಮನೇಲೇ ಮಾಡಿ ಎಲ್ರಿಗೂ ಹಂಚಿ ಕುಂಭ ಸ್ನಾನ ಮಾಡಿ ಮನೇಲಿ ಅಂತ, ಕುಂಭಮೇಳ ಸ್ನಾನ ಮಾಡಿ ಅಂತ ಹೇಳಿ. ಆಗ ನೋಡಿ ಅದರ ಪವರೇ ಬೇರೆ, ಅಷ್ಟು ವಿಶೇಷತೆ ಇದೆ ಈ ಪೂಜೆನಲ್ಲಿ. ಹಿಂದಿನ ಕಾಲದಲ್ಲಿ ಇದೆಲ್ಲ ರಾಜ ಮಹಾರಾಜರು ಮತ್ತು ಆವತ್ತಿನ ಕಾಲದಲ್ಲಿ ಇದನ್ನು ಪಂಚಗವ್ಯ ಸ್ನಾನ ಅಂಥೇಳಿ ಕುಂಭಮೇಳದ ಸಮಯದಲ್ಲಿ, ಇದೆಲ್ಲ ಪುಷ್ಕರಣಿ ಸಮಯದಲ್ಲಿ, ಪುಷ್ಕರ ಸಮಯದಲ್ಲಿ ಇದೆಲ್ಲ ಮಾಡ್ತಾಯಿದ್ರು ಅಂತ ಉಲ್ಲೇಖನ ಇದೆ. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಿ ಎಲ್ರಿಗೂ ಕುಂಭಮೇಳಕ್ಕೆ ಹೋದ್ರೆ ಏನು ಪುಣ್ಯ ಬರುತ್ತೋ ಅದು 10ರಷ್ಟು ಪುಣ್ಯ ಈ ಪೂಜೆ ಬರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಯಾರು ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೊದಲು 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ ಪ್ರೆಸ್ ಮಾಡಿ. 2ನೇದು. 3ನೇದು ನೀವೆಲ್ಲ ನೋಡಾದ್ಮೇಲೆ ಅಲ್ಲೊಂದು ಲೈಕ್ ಅಂತ ಒಂದು ಬಟನ್ ಇದೆ, ಅದು ಪ್ರೆಸ್ ಮಾಡಿ. ಆ ಪ್ರೆಸ್ ಮಾಡೋದ್ರಿಂದ ನೀವು ನೋಡೋದಕ್ಕೂ ಸಾರ್ಥಕ, ನಾನು ಎಪಿಸೋಡ್ ಅಪ್ಲೋಡ್ ಮಾಡೋದಕ್ಕೂ ಸಾರ್ಥಕ, ಮತ್ತು ನೀವು ಅದು ನನಗೆ ಕೊಡೋ ಒಂದು ಗೌರವ. ಅದರಿಂದ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಬೇಕು, ಮರಿಬೇಡಿ. ಆಮೇಲೆ ನೀವು ನೋಡಿದಂಥ ಎಪಿಸೋಡ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಎಲ್ಲ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಯಾರು ನನ್ನ ಜೊತೆ ಮೀಟ್ ಮಾಡಬೇಕು ಅಂತಿದ್ರೋ, ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು, ನಾನು ಸ್ಕೀಮ್ ತೋರಿಸ್ತಾ ಇದ್ದೀನಿ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಿದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.